ನಮಸ್ಕಾರ, ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಮೊದಲಿಗೆ ಮುಖ್ಯಾಂಶಗಳು. ಕಾರ್ಗಿಲ್ ವಿಜಯ್ ದಿವಸ್, ಮಾಜಿ ಸೈನಿಕರಿಗೆ ಸನ್ಮಾನ. ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯರಾಗಿ ವಿನಯ್ ಮಾಳಿಗೆ ನೇಮಕ. ಜೀವಭಯದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಬೆಳಕುಣಿ ಚೌಧರಿ ಗ್ರಾಮದ ವಿದ್ಯಾರ್ಥಿಗಳು. ವಿಜಯ್ ಕುಮಾರ್ ಸೋನಾರಿಗೆ ಕೆಆರ್ ಲಿಂಗಪ್ಪ ಜಾನಪದ ದತ್ತಿ ಪ್ರಶಸ್ತಿ ಪ್ರದಾನ. ಸಿಕ್ಕಿಂ ಗಡಿಯಲ್ಲಿ ಹಿಮಪಾತದಲ್ಲಿ ಸಿಲುಕಿ ಬೀದರ್ ಯೋಧನ ನಿಧನ. ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಶರಣ ಮಾಗನೂರ್ ಬಸಪ್ಪ ಪ್ರಶಸ್ತಿ ಪ್ರದಾನ. ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ಇಷ್ಟಲಿಂಗ ಮಹಾಪೂಜೆಯಲ್ಲಿ ಭಾಗವಹಿಸಿದ ಸಚಿವ ಈಶ್ವರ್ ಖಂಡ್ರೆ. ಬೀದರ್ ಬೆಂಗಳೂರು ವಿಮಾನಯಾನ ಪ್ರಾರಂಭಕ್ಕೆ ಮನವಿ. ಬೀದರ್ ಜಿಲ್ಲೆಯಲ್ಲಿ ಸುರಿದ ನಿರಂತರ ಮಳೆಗೆ 204 ಮನೆಗಳು ಕುಸಿತ. ವಾರ್ತೆಗಳ ವಿವರ. ಜೈ ಭಾರತ್ ಮಾತಾ ಸೇವಾ ಸಮಿತಿಯಿಂದ ನಗರದ ಬೀದರ್ ಭಾಲ್ಕಿ ರಸ್ತೆಯ ರಿಂಗ್ ರೋಡ್ ಕ್ರಾಸ್ ಬಳಿ ಶುಕ್ರವಾರ ಕಾರ್ಗಿಲ್ ವಿಜಯ್ ದಿವಸ ಹಾಗೂ ಮಾಜಿ ಸೈನಿಕರ ಗೌರವ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಸೈನಿಕರಾದ ನಾಗನಾಥ್ ಮೇತ್ರೆ, ಅಶೋಕರಾವ್ ಮದಕಟ್ಟಿ, ಶಂಕರರಾವ್ ತೆಲಂಗ, ಅನಿಲ್ ಮೇತ್ರೆ, ಸುಧಾಕರ್ ಕುಲಕರ್ಣಿ, ಚಂದ್ರಕಾಂತ್ ಚಂದ್ರನ್ಕೇರೆ, ಅಮೋಲ್ ಕುಲಕರ್ಣಿ, ಷಣ್ಮುಖಯ್ಯ ಸ್ವಾಮಿ, ಮಲ್ಲಿಕಾರ್ಜುನ್ ಭಟ್ಶೆಟ್ಟಿ ಅವರನ್ನು ಸಮಿತಿ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷ ಹವಾ ಮಲ್ಲಿನಾಥ್ ಮಹಾರಾಜ ನಿರ್ಗುಡಿ ಮುತ್ಯ ಸನ್ಮಾನಿಸಿದರು. ಇದಕ್ಕೂ ಮುನ್ನ ಸಿಕ್ಕಿಂನಲ್ಲಿ ಹುತಾತ್ಮರಾದ ಕಮಲ್ ನಗರ್ ತಾಲೂಕಿನ ಕರ್ಯಾಳ ಗ್ರಾಮದ ಯೋಧ ಅನಿಲ್ ಅವರಿಗೆ ಆತ್ಮಕ್ಕೆ ಶಾಂತಿ ಕೋರಿ ಮೌನ ಆಚರಿಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಜಾತಿ, ಧರ್ಮ, ಪಕ್ಷ, ಪರಿವಾರಕ್ಕೆ ತೋರಿಸುವ ಪ್ರೀತಿ, ಕಾಳಜಿ, ಉತ್ಸಾಹವನ್ನು ಪ್ರತಿಯೊಬ್ಬರು ದೇಶದ ಏಕತೆ ಮತ್ತು ಅಖಂಡತೆಗೆ ತೋರಿಸಬೇಕು, ದೇಶದ ಹಿತ ಮತ್ತು ರಕ್ಷಣೆಗೆ ಸಂಕಲ್ಪ ಮಾಡಬೇಕು ಎಂದು ಹವಾ ಮಲ್ಲಿನಾಥ್ ಮಹಾರಾಜ ನಿರ್ಗುಡಿ ಮುತ್ಯ ಹೇಳಿದರು. ಸಮಿತಿ ಹಿರಿಯರಾದ ಗುರುಸಿದ್ದಪ್ಪ ಬೆನಕನಹಳ್ಳಿ, ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಸಂತೋಷ್ ರೆಡ್ಡಿ ಅಣದೂರ್, ಜೆಡಿಎಸ್ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಜಾಪೇಟ್ ರಾಜ್ ಕಡ್ಯಾಳ್, ಪ್ರಮುಖರಾದ ವೀರೇಸ್ವಾಮಿ, ವಿಷ್ಣು, ಶರಣು ಪಾಟೀಲ್, ಪುಷ್ಪಕ್ ಜಾಧವ್, ಸಮಿತಿ ಭಾಲ್ಕಿ ತಾಲೂಕು ಅಧ್ಯಕ್ಷ ಪಪ್ಪು ಪಾಟೀಲ್ ಖಾನಾಪುರ್, ಪತ್ರಕರ್ತ ಸದಾನಂದ್ ಜೋಶಿ, ಸಮಿತಿ ವಕ್ತಾರ ವೈಜನಾಥ್ ಜುಳ್ಕಿ ಹಾಜರಿದ್ದರು. ಇವತ್ತು ಕರ್ನಾಟಕದ ಕಾಶ್ಮೀರ ಬೀದರ್ ನಗರದಲ್ಲಿ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಪರಮ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜ್ ನಿರ್ಗುಡಿಯವರ ನೇತೃತ್ವದಲ್ಲಿ ಕಾರ್ಗಿಲ್ ವಿಜಯ ದಿವಸ ವಿನೂತನವಾಗಿ ವಿಶೇಷತೆಯಿಂದ ಈ ಭಾಗದ ವೀರ ಯೋಧರಿಗೆ ಸನ್ಮಾನಿಸುವುದರೊಂದಿಗೆ ಹಾಗೂ ತುಂಬ ಮಹಾನ್ ಕಾರ್ಯಗಳನ್ನು ಮಾಡಿರುವಂಥ ಸಮಾಜ ಸೇವಕರಿಗೆ ಸತ್ಕರಿಸುವುದರೊಂದಿಗೆ ಮತ್ತು ಈ ವಿಜಯೋತ್ಸವದ ಅಂಗವಾಗಿ ಎಲ್ಲ ದೇಶ ಬಾಂಧವರಿಗೆ ತಮ್ಮ ಕೈಯಾರೆ ಸಿಹಿಯಾದಂಥ ಜ್ಯೂಸ್ ನೀಡೋದ್ರ ಮೂಲಕ ಪರಮ ಪೂಜ್ಯರು ಕಾರ್ಗಿಲ್ ವಿಜಯ ದಿವಸ ಆಚರಣೆ ಮಾಡಿದ್ದಾರೆ. ಇವತ್ತು ನಮ್ಮ ಬೀದರ್ ಜಿಲ್ಲೆಯ ಅನಿಲ್ ಕುಮಾರ್ ಒಬ್ಬ ವೀರ ಯೋಧರು ಸೇವೆಯಲ್ಲಿ ನಿರತರಿದ್ದಾಗ ತಾಯಿ ಭಾರತಾಂಬೆಯ ಸೇವೆಯಲ್ಲಿ ಹುತಾತ್ಮರಾಗಿದ್ದಾರೆ. ಅವರ ಒಂದು ವೀರ ಮರಣಕ್ಕೆ ಪರಮ ಪೂಜ್ಯರ ಒಂದು ಜೈ ಭಾರತ್ ಮಾತಾ ಸೇವಾ ಸಮಿತಿ ವತಿಯಿಂದ ಶ್ರದ್ಧಾಂಜಲಿ ಕೂಡ ಅರ್ಪಿಸಿ ಈ ಒಂದು ವಿಜಯೋತ್ಸವ ನಂತರ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪರಮ ಪೂಜ್ಯರು ಸಮಸ್ತ ದೇಶ ಬಾಂಧವರಿಗೆ ಒಂದು ದಿವ್ಯ ಸಂದೇಶ ನೀಡಿದ್ದಾರೆ. ಏನಪ್ಪ ಅಂದರೆ, ದೇಶದ ವೀರ ಯೋಧರು ನಮ್ಮ ಸಮಸ್ತ ಭಾರತೀಯರ ನಲಿವಿಗಾಗಿ, ನೆಮ್ಮದಿಗಾಗಿ, ಪರಿವಾರಗಳ ರಕ್ಷಣೆಗಾಗಿ ತಮ್ಮ ನಲಿವನ್ನು, ತಮ್ಮ ಸುಖವನ್ನು, ತಮ್ಮ ಶಾಂತಿಯನ್ನು ಎಲ್ಲ ಬದಿಗೊತ್ತಿ ಗಡಿಯಲ್ಲಿ ಹಗಲು ರಾತ್ರಿ ಎನ್ನದೇ ನಮಗಾಗಿ ತಮ್ಮ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ದೇಶದ ಒಳಗಡೆ ಇರುವಂಥ ಪ್ರತಿಯೊಬ್ಬ ಭಾರತೀಯನು ಕೂಡ ಯೋಧರಂತೆ ಕೆಲಸ ಮಾಡಬೇಕಾದಂಥ ಪ್ರಸಂಗ ಇವತ್ತಿನ ಪರಿಸ್ಥಿತಿಯಲ್ಲಿ ಬಂದಿದೆ. ಯಾಕಪ್ಪ ಅಂದರೆ, ಈ ದೇಶಕ್ಕೆ ದೇಶದ ಹೊರಗಡೆ ಎಷ್ಟೊಂದು ಪಟ್ಟಭದ್ರ ಶಕ್ತಿಗಳು ಒಂದು ದಾಳಿ ಮಾಡಲು ಸಂಚು ಹಾಕ್ತಾ ಇದ್ದಾವೋ, ಅದಕ್ಕಿಂತ ಹೆಚ್ಚಾಗಿ ದೇಶದ ಒಳಗಡೆ ಅಶಾಂತಿ ಸೃಷ್ಟಿಸುವಂಥ ಒಂದು ವ್ಯವಸ್ಥೆ ನಡೆದಿದೆ. ಅದನ್ನು ನಾವೆಲ್ಲರೂ ಕೂಡ ಅರಿಯಬೇಕು. ನಮ್ಮ ದೇಶ मेरा रंग दे बसंती चोला ಕರ್ನಾಟಕ ರಾಜ್ಯ ವನ್ಯಜೀವಿ ಮಂಡಳಿಗೆ ಬೀದರ್ ನಗರದ ಟೀಮ್ ಯುವ ಸಂಸ್ಥೆಯ ಸಂಯೋಜಕ ಪರಿಸರ ಹೋರಾಟಗಾರ ವಿನಯ್ ಕುಮಾರ್ ಮಾಳಿಗೆ ಅವರನ್ನು ಸದಸ್ಯರಾಗಿ ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶಿಸಿದೆ. ಮುಂದಿನ 3 ವರ್ಷಗಳ ಅವಧಿಗೆ ಮಂಡಳಿಯನ್ನು ಪುನರ್ರಚಿಸಿ ಹೊಸದಾಗಿ ಸದಸ್ಯರನ್ನು ನೇಮಿಸಲಾಗಿದೆ ಎಂದು ಅರಣ್ಯ ಜೀವಶಾಸ್ತ್ರ ಪರಿಸರ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಜಿ ಮಂಜುಳಾ ತಿಳಿಸಿದ್ದಾರೆ. ವಿನಯ್ ಮಾಳಿಗೆ ಅವರು ಟೀಮ್ ಯುವ ಸಂಸ್ಥೆಯ ಸಂಯೋಜಕರಾಗಿ 1 ದಶಕದಿಂದ ಜಿಲ್ಲೆಯ ಐತಿಹಾಸಿಕ ಕರೇಜ್, ಪರಿಸರ ಸೇರಿದಂತೆ ಐತಿಹಾಸಿಕ ತಾಣಗಳ ಸಂರಕ್ಷಣೆ ಕಾರ್ಯದಲ್ಲಿ ಸಕ್ರಿಯರಾಗಿದ್ದಾರೆ. ಅವರ ಸೇವೆಯನ್ನು ಗುರುತಿಸಿ ಇದೀಗ ಸರ್ಕಾರ ಅವರನ್ನು ವನ್ಯಜೀವಿ ಮಂಡಳಿ ಸದಸ್ಯರಾಗಿ ನೇಮಿಸಿದೆ.
ರಾಜ್ಯದ ಗಡಿ ಜಿಲ್ಲೆ ಬೀದರ್ ಔರಾದ್ ತಾಲೂಕಿನ ಬೆಳಕುಣಿ ಚೌಧರಿ ಗ್ರಾಮದಲ್ಲಿ 1993ರಲ್ಲಿ ಉದ್ಘಾಟನೆಯಾದ 7 ಕೋಣೆಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶೀತಲಗೊಂಡು ಮಳೆ ಬಂದರೆ ಸೋರುವ ವ್ಯವಸ್ಥೆಯಲ್ಲಿ ತಲುಪಿದೆ. ಶಾಲೆಯಲ್ಲಿ 7 ಕೊಠಡಿಗಳ ಪೈಕಿ 5 ಕೋಣೆಗಳು ಮಳೆಗಾಲ ಬಂದರೆ ಸೋರುತ್ತಿದ್ದು ಕುಸಿದು ಬೀಳುವ ಹಂತಕ್ಕೆ ಶಾಲೆಗಳು ತಲುಪಿವೆ. ಶಾಲೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳು ಜೀವ ಭಯದಲ್ಲಿ ವಿದ್ಯಾಭ್ಯಾಸ ಮಾಡುವ ಸ್ಥಿತಿಗೆ ಎದುರಾಗಿದೆ. ಗ್ರಾಮಸ್ಥರು ಕಳೆದ 3-4 ವರ್ಷಗಳಿಂದ ಸಂಬಂಧಪಟ್ಟ ಅಧಿಕಾರಿಗಳು ಮನವಿ ಮಾಡಿದರೂ ಇಲ್ಲಿವರೆಗೆ ಯಾವುದೇ ಪ್ರಯೋಜನವಾಗಲಿಲ್ಲ. ಅಧಿಕಾರಿಗಳು ಇದರ ಬಗ್ಗೆ ದುರಸ್ತಿಗಾಗಿ ಅನುದಾನ ಬಿಡುಗಡೆ ಆಗಿದೆ ಎಂದು ಹೇಳುತ್ತಿದ್ದಾರೆ. ಆದರೆ ವ್ಯವಸ್ಥೆ ಮಾತ್ರ ಸುಧಾರಣೆ ಆಗಿಲ್ಲ. ಕೂಡಲೇ ಈ ಹಳೆ ಕೋಣೆಗಳನ್ನು ತೆರವುಗೊಳಿಸಿ ಕೂಡಲೇ ಹೊಸದಾಗಿ ಕಟ್ಟಡ ನಿರ್ಮಾಣ ಮಾಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸುತ್ತಾರೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ವತಿಯಿಂದ 2023ನೇ ಸಾಲಿನ ಕೆಆರ್ ಲಿಂಗಪ್ಪ ಜಾನಪದ ದತ್ತಿ ಪ್ರಶಸ್ತಿಗೆ ಜಿಲ್ಲೆಯ ಜಾನಪದ ಕಲಾವಿದ ವಿಜಯಕುಮಾರ್ ಸೋನಾರ ನಿನ್ನೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಯಾದಗಿರಿಯ ಹಳೆಯ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಭಾಂಗಣದಲ್ಲಿ ನಡೆಯುವ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಸಿ ಸೋಮಶೇಖರ್ ಅಧ್ಯಕ್ಷತೆ ವಹಿಸಲಿದ್ದು, ಗುರುಮಠಕಲ್ ಖಾಸಾ ಮಠದ ಶ್ರೀ ಶಾಂತವೀರ್ ಗುರು ಮಾರುಗರಾಜೇಂದ್ರ ಮಹಾಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಿದರು. ಸಿಕ್ಕಿಂನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಬೀದರ್ ಜಿಲ್ಲೆಯ ಕಮಲ್ನಗರ್ ತಾಲೂಕಿನ ಕೊರ್ಯಾಳ್ ಗ್ರಾಮದ ಯೋಧ ಹವಾಲ್ದಾರ್ ಅನಿಲ್ ಕುಮಾರ್ ನವಾಡೆ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಯೋಧ ಅನಿಲ್ ಕುಮಾರ್ ಕಳೆದ 20 ವರ್ಷದಿಂದ ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದು, ಹಿಮವಾಗಿ ಆರೋಗ್ಯದಲ್ಲಿ ಏರುಪೇರಾಗಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಎಂದು ಸಿಕ್ಕಿಂ ಗಡಿ ಭಾಗ ಹಿಮ ಪ್ರದೇಶದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆ ಹಿಮಪಾತವಾಗಿ ಆರೋಗ್ಯದಲ್ಲಿ ಏರುಪೇರಾಗಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಮೃತ ಯೋಧನ ಪಾರ್ಥಿವ ಶರೀರ ಭಾನುವಾರ ಜುಲೈ 28ರಂದು ಸ್ವಗ್ರಾಮಕ್ಕೆ ಬರುವ ಸಾಧ್ಯತೆ ಇದೆ. ಮೃತ ಯೋಧನಿಗೆ ತಂದೆ ತಾಯಿ 4 ಸೋದರರು, ಪತ್ನಿ, ಪುತ್ರ ಹಾಗೂ ಪುತ್ರಿ ಇದ್ದಾರೆ. ಅನಿಲ್ ಕುಮಾರ್ ಅವರು 2004ರಲ್ಲಿ ಭಾರತೀಯ ಸೇನೆಗೆ ಸೇರಿದ್ದರು. ಹವಾಲ್ದಾರರಾಗಿ ಸಿಕ್ಕಿಂ ಗಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಬಸವ ಕಲ್ಯಾಣದ ಅನುಭವ ಮಂಟಪ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟೆದೇವರನ್ನು ಶರಣ ಮಾಗನೂರ್ ಬಸಪ್ಪ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಇಂದು ನಗರದ ಡಾಕ್ಟರ್ ಚನ್ನಬಸವ ಪಟ್ಟೆದೇವರು ರಂಗಮಂದಿರದಲ್ಲಿ ನಡೆಯುವ ಸಮಾರಂಭದಲ್ಲಿ ಪೂಜ್ಯರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ದಾವಣಗೆರೆಯ ಕನ್ನಡ ಸಾಹಿತ್ಯ ಪರಿಷತ್ತು, ಮಾಗನೂರ್ ಬಸಪ್ಪ ಪ್ರತಿಷ್ಠಾನ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೆದಿದ್ದು, ಹುಣಸೂರಿನ ಗುರು ಬಸವೇಶ್ವರ ಸಂಸ್ಥಾನ ಮಠದ ಪೂಜ್ಯ ಡಾಕ್ಟರ್ ಶಿವಾನಂದ ಸ್ವಾಮೀಜಿ, ಭಾಲ್ಕಿ ಹಿರೇಮಠ ಪೂಜ್ಯ ಬಸವಲಿಂಗ ಪಟ್ಟೆದೇವರು, ಡಾಕ್ಟರ್ ಗಂಗಾಂಬಿಕೆ ಪಾಟೀಲ್ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಮೈಸೂರಿನ ಕರ್ನಾಟಕ ಮುಕ್ತ ವಿವಿ ಉಪಕುಲಪತಿ ಪ್ರೊಫೆಸರ್ ಶರಣಬಸಪ್ಪ ವಿ ಹಲಸೆ ಪ್ರಶಸ್ತಿ ಪ್ರದಾನ ಮಾಡಿದರು. ಮಾಗನೂರ್ ಬಸಪ್ಪ ಪ್ರತಿಷ್ಠಾನದ ಅಧ್ಯಕ್ಷ ಎಂಬಿ ಸಂಗಮೇಶ್ವರ ಗೌಡ್ರು ಅಧ್ಯಕ್ಷತೆ ವಹಿಸಿದ್ದರು. ಡಾಕ್ಟರ್ ಬಸವರಾಜ್ ಬಲ್ಲೂರ್ ಹಾಗೂ ಡಾಕ್ಟರ್ ಎಚ್.ಎಸ್. ಮಂಜುನಾಥ್ ಕುರ್ಕಿ ಅಭಿನಂದನಾ ನುಡಿ ಹೇಳಿದರು. ಜಿಲ್ಲಾ ಕಸಾಪ ಅಧ್ಯಕ್ಷ ಸುರೇಶ್ ಚೆನ್ಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡುವವರು. ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು, ಪದಾಧಿಕಾರಿಗಳು, ಗಣ್ಯರು ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಲಕ್ಷಕ್ಕೊಬ್ಬ, ಸಾವಿರಕ್ಕೊಬ್ಬ ಭಕ್ತ, ಲಕ್ಷಕ್ಕೊಬ್ಬ, ಕೋಟಿಗೊಬ್ಬ ಶರಣ ಅಂತಾರಲ್ಲ, ಹಾಗೆ ಮಾಗನೂರು ಬಸಪ್ಪನಂಥವ್ರು ಕೋಟಿಗೊಬ್ಬರು ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಅವರು ಎಲ್ಲರೂ ಅವ್ರ ಬಗ್ಗೆ ಹೇಳಿದ್ದಾರೆ. ನಾನು ಸುಮ್ಮನೆ ಹಿಂಗೆ ಪುಸ್ತಕ ತಿರುವಾಗ ಒಂದು ವಿಷಯ ಕಣ್ಣಿಗೆ ಬಿತ್ತು. ಅವ್ರ ದಿನಚರಿ ಹೆಂಗಿತ್ತು ಅದು ನಮ್ಮ ಮಂಜುನಾಥ್ ಅವರು ನಿಮ್ಗೆ ಹೇಳಿಲ್ಲ. ನಾನು ಅದನ್ನು ಒಂದೆರಡು ಪುಟ ಅದು ಅಷ್ಟೇನು ಹೇಳಂಗಿಲ್ಲ. ಅದರಲ್ಲಿ ಒಂದೆರಡು ನನಗೆ ಬಹಳ ಪರಿಣಾಮ ಬೀರಿದ್ದು 2-3 ಮಾತುಗಳನ್ನ ಹೇಳ್ತೀನಿ. ಅವರು ಕೋಳಿ ಕೂಗು ಮೊದಲೇ ಹೇಳ್ತಿದ್ರು ಅಂತ ಹೇಳ್ತಿದ್ರಂತ. ಅವ್ರು ದಿನನಿತ್ಯ ಎದ್ದು ಕೂಡಲೇ ಅವ್ರು ಏನು ಮಾಡ್ತಿರಂತ, ಇದು ನಮಗೆ ಆದರ್ಶ, ನಮಗೂ ಆದರ್ಶ ಇಲ್ಲ, ಇಲ್ಲಿ ಬಂದಿರಿ ನಿಮಗೂ ಆದರ್ಶ ಅದ. ಇದು ಎದ್ದು ಕೂಡಲೇ ಏನು ಮಾಡ್ತಿರಂತ, ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಮುಖ ತೊಳ್ಕೊಳಕ್ಕೆ ಹಚ್ತಿರಂತ. ಮುಖ ತೊಳ್ಕೊಲಿಕ್ಕೆ ಹಚ್ಚಿ ಅವ್ರಿಗೆ ಮೊದಲು ಏನು ಮಾಡ್ತಿದ್ರು ಅಂತ, ವಿಭೂತಿ ಧಾರಣೆಯನ್ನು ಸ್ವತಃ ಅವರೇ ಮಾಡ್ತಿರಂತೆ ಎಲ್ಲ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ. ಇದು ನೀವು ಆಚರಣೆ ಮಾಡಬೇಕು ನಾಳೆಯಿಂದ. ಅವ್ರ ಮುಖ ತೊಳ್ಕೊಂಬೋದು ವಿಭೂತಿ ಹಚ್ತವ್ರು ನೀವು ಆರಾಮಿರ್ತೀರಿ, ಆರಾಮಿರ್ತೀರಿ. ಹಂಗಿರಬಾರ್ದು. ಸ್ವಲ್ಪ ಅವ್ರ ಮಕ್ಕಳಿಗೆ ಮುಖ ತೊಳೆಸಿ ಸ್ವತಃ ಅವರೇ ಭಸ್ಮಾಸ್ತಾರೆ. ಇದು ಎಂಥ ಸಂಸ್ಕೃತಿ. ಆ ಮಕ್ಕಳಿಗೆ ದಿನ ಹಚ್ಕೊಳ್ಳೋದ್ರಾಗಿ ಆಮೇಲೆ ಅವ್ರು ತಂತಾವೇ ಧರಿಸ್ಕೊಳ್ಳೋಂಥ ರೂಢಿ ಬಂದೇ ಬರ್ತದೆ. ಆ ನಂತರ ಏನು ಮಾಡ್ತಿರಂಥವ್ರು ಮತ್ತು ವಿಭೂತಿ ಧಾರಣೆ ಮಾಡಿಸಿ ಅಷ್ಟೇ ಬಿಡ್ತಿದ್ದಿಲ್ಲ. ಎಲ್ಲ ಮಕ್ಕಳಿಗೆ ಕೂಡಿಸಿ ಓಂ ನಮಃ ಶಿವಾಯ ಅಂತ ಜಪ ಮಾಡಿಸ್ತೀವಿ. ಹಂಗೆ ನೋಡಿ ಎಂಥ ಕಲ್ಚರ್. ನಮ್ಮ ಸಂಸ್ಕೃತಿ ನಮ್ದೆಲ್ಲ ಬಿಡ್ಲಿಕ್ಕೆ ಕಾರಣ ಹಿರಿಯರು ಹಾಗೆ ಮಾಡೋದ್ರಿಂದ ಮುಂದೆ ಮಕ್ಕಳದು ಕಲಿತಾರೆ. ಹಾಗೆ ನೀವು ನಾಳೆಯಿಂದ ಓಂ ನಮಃ ಶಿವಾಯ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ,
ಮಕ್ಕಳಿಗೆ ಜಪ ಮಾಡಿಸ್ತೀವಿ. ಅದು ಬಹಳ ಒಳ್ಳೆಯ ಒಂದು ಮನೆಯಲ್ಲೊಂದು ದೈವಿ ಶಕ್ತಿ ನಿರ್ಮಾಣ ಆಗ್ತದೆ. ಮನೆಯಲ್ಲೊಂದು ದೈವಿ ಪ್ರಭೆ ಅಲ್ಲಿ ಬರ್ತದೆ. ಎಲ್ಲಿ ದೈವಿ ಶಕ್ತಿ ಇರ್ತದೆ ಅಲ್ಲಿ ಕತ್ತಲು ಪ್ರವೇಶ ಆಗಲ್ಲ, ಅಲ್ಲಿ ಅಂಧಕಾರ ಪ್ರವೇಶ, ಬೆಳಕಿದ್ದಲ್ಲಿ ಅದಕ್ಕೆ ಪ್ರವೇಶ ಆಯ್ತದೆ. ಅದಕ್ಕೆ ಹಾಗೆ ಅಂಥ ಒಂದು ದೈವಿ ಶಕ್ತಿ ಆ ಮನೆಯಲ್ಲಿ ಇರ್ತದ. ಮುಂಜಾನೆ ಮಕ್ಕಳಿಗೆ ಭಸ್ಮ ಮುಖ ತೊಳೆಸಿ ಭಸ್ಮ ಹಚ್ಚೋದು, ಅವರಿಗೆ ಒಂದು ಭಾಳ ಇದ್ರಿಲ್ಲ ಒಂದು 11 ಸಲ 21 ಸಲ ಜಪ ಮಾಡಿಸೋದು, ಇದು ಎಂಥ ಒಳ್ಳೆ ಅವ್ರಿಗೆ ರೂಢಿ ಇಟ್ಕೊಂಡಾರ. ಆಮೇಲೆ ಏನು ಮಾಡ್ತೀರಂತವ್ರು. ಇವತ್ತು ಶರಣರ ನಾಡಾಗಿರುವಂಥ ನಮ್ಮ ಐತಿಹಾಸಿಕ ನಗರ ಬೀದರ್ ನಗರದಲ್ಲಿ ದಾವಣಗೆರೆಯ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಮಾಗನೂರು ಬಸಪ್ಪ ಪ್ರತಿಷ್ಠಾನದ ವತಿಯಿಂದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೀದರ್ನ ಒಂದು ಸಹಯೋಗದಲ್ಲಿ ಇವತ್ತು ಮಾಗನೂರು ಬಸಪ್ಪ 2023ನೇ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನಮ್ಮ ಬೀದರ್ನ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರ ಇವತ್ತು ಆಯೋಜನೆ ಮಾಡಲಾಗಿತ್ತು. ನಾನು ಆರಂಭದಲ್ಲಿ ನಮ್ಮ ದಾವಣಗೆರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾನ್ಯ ಅಧ್ಯಕ್ಷರು, ನಮ್ಮೆಲ್ಲರಿಗೂ ಹಿರಿಯ ಚೇತನರಾಗಿರುವಂಥ ಬಿ ವಾಮದೇವನವರಿಗೂ ಮತ್ತು ನಮ್ಮ ನಿಕಟಪೂರ್ವ ಅಧ್ಯಕ್ಷರು, ಆದರೆ ಈ ಹಿಂದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಇದ್ದಾಗ ನಾನು ಮಂಜುನಾಥ್ ಸರ್ ಜೊತೆ ಕೆಲಸ ಮಾಡೋಂಥ ಒಂದು ಭಾಗ್ಯ ನನಗೂ ದೊರಕಿತ್ತು. ಅಂತ ಅಧ್ಯಕ್ಷರು ಮತ್ತು ಆ ಪ್ರತಿಷ್ಠಾನ ಜೊತೆ ಭಾಳ ಸಂಪರ್ಕ ಉಳ್ಕೊಂತ ಮಂಜುನಾಥ್ ಸರ್ ಅವರು ಇಂಥ ಒಂದು ಅವಕಾಶವನ್ನು ಬೀದರ್ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನೀಡಿಸಲು ನಾನು ಆರಂಭದಲ್ಲಿ 2 ಪ್ರತಿಷ್ಠಾನಗಳಿಗೆ ಹಾರ್ದಿಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಭಾಳ ಅತ್ಯುತ್ತಮವಾದಂಥ ಕಾರ್ಯಕ್ರಮ ನಮ್ಮ ನಗರದ ಚನ್ನಬಸವ ಪಟ್ಟದೇವರ ರಂಗಮಂದಿರ ಜರುಗಿತ್ತು. ಇಂದಿನ ಈ ಸಮಾರಂಭವನ್ನು ದಿವ್ಯ ಸಾನ್ನಿಧ್ಯ ಮತ್ತು ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದರು. ಜೊತೆಗೆ ನಮ್ಮ ಹುಲ್ಸೂರಿನ ಪೂಜ್ಯರಂತ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ನೇತೃತ್ವ ವಹಿಸಿಕೊಂಡಿದ್ದರು. ಡಾಕ್ಟರ್ ಗಂಗಾಂಬಿಕೆ ಅಕ್ಕನವರು, ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಇವರೆಲ್ಲರೂ ಸಮಾರಂಭದಲ್ಲಿ ದಿವ್ಯ ನೇತೃತ್ವ ವಹಿಸಿಕೊಂಡಿದ್ದರು. ಇಂದಿನ ಸಮಾರಂಭವನ್ನು ನಮ್ಮ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ನಿರ್ದೇಶಕರಾದಂಥ ಡಾಕ್ಟರ್ ಗೀತಾ ಈಶ್ವರ್ ಖಂಡ್ರೆ ಅವರು ಸಮಾರಂಭವನ್ನು ಉದ್ಘಾಟನೆ ಮಾಡಿದ್ರು. ಜೊತೆಗೆ ನಮ್ಮ ಬೀದರ್ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂಥ BS ಬಿರಾದರ್ ಸರ್ ಅವರು ಪ್ರಶಸ್ತಿ ಪ್ರದಾನವನ್ನು ಮಾಡಿದ್ರು. ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸಕರಾಗಿ ಡಾಕ್ಟರ್ ಬಸವರಾಜ್ ಬಲ್ಲೂರ್ ಅವರು ಬಸವಲಿಂಗ ಪಟ್ಟದೇವರ ಬಗ್ಗೆ ಮಾತಾಡಿದರೆ, ನಮ್ಮ ಡಿ ಮಂಜುನಾಥ್ ಸರ್ ಅವರು ಕುರ್ಕಿ ಅವರು ನಮ್ಮ ಮಾಗನೂರು ಬಸಪ್ಪನವರ ಕುರಿತಾದ ಬಹಳ ಅದ್ಭುತವಾದ ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ರು. ಅನೇಕ ನಮ್ಮ ಬೀದರ್ನ ಬಸವಪರ ಸಂಘಟನೆಗಳು, ಹಿರಿಯರು, ಗಣ್ಯರು ಈ ಸಮಾರಂಭದಲ್ಲಿ ಭಾಗವಹಿಸಿದರು. ಒಟ್ಟಾರೆಯಾಗಿ ಇವತ್ತು ಈ ಮಾಗನೂರು ಬಸಪ್ಪ ಪ್ರತಿಷ್ಠಾನದ ವತಿಯಿಂದ ಇವತ್ತು ನಮ್ಮ ಈ ನಾಡಿನ ಶ್ರೇಷ್ಠ ಚಿಂತಕರೊಬ್ಬರಾಗಿದ್ದು ಮತ್ತು ಅಪ್ಪಟ ಬಸವ ತತ್ವ ಅನುಯಾಯಿಗಳಾಗಿರುವಂಥ ಮತ್ತು ಯಾವಾಗೂ ನಿರ್ಗತಿಕರಿಗೆ ಅದು ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಸೇಲ್ತತ್ತ ನಮ್ಮ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಈ ಪ್ರಶಸ್ತಿಯನ್ನು ನೀಡಿದ್ದು ನಿಜವಾಗ್ಲೂ ನಮ್ಮ ಬೀದರ್ ಜಿಲ್ಲೆಯ ಸಮಸ್ತ ಕನ್ನಡ ಬಾಂಧವರಿಗೆ ಮತ್ತು ಬಸವ ಭಕ್ತರಿಗೆ ಬಹಳಷ್ಟು ಸಂತಸ ತಂದಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇಡೀ ಸಮಾರಂಭವನ್ನು ಯಶಸ್ವಿಗೊಳಿಸಿದ ಈ ಸಂದರ್ಭದಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅನೇಕ ಸಾಹಿತಿಗಳಿರ್ಬೋದು, ಅನೇಕ ಜನಪರ ಮತ್ತು ಕನ್ನಡಪರ ಸಂಘಟನೆಗಳ ಅನೇಕ ಪ್ರಮುಖರು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ವಿಶೇಷವಾಗಿ ನಮ್ಮ ಗ್ರಾಮೀಣ ಭಾಗದ ಅನೇಕ ಜನ ನಮ್ಮ ಬಸವ ಭಕ್ತರು ಮತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಆಜೀವ ಸದಸ್ಯರುಗಳು ಭಾಗವಹಿಸಿದ ಮೂಲಕ ಇಡೀ ಸಮಾರಂಭವನ್ನು ಬಹಳ ಯಶಸ್ವಿಯಾಗಿ ಗೊಳಿಸಿದ ಸಲುವಾಗಿ ನಾನು ಮತ್ತೊಮ್ಮೆ ಬೀದರ್ ಜಿಲ್ಲೆಯ ಸಮಸ್ತ ಕನ್ನಡ ಬಾಂಧವರಿಗೆ, ವಿಶೇಷವಾಗಿ ನಾನೆಲ್ಲ ಎಂದಿನಂತೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಬಹಳ 3 ದಿನದೂ ಈ ಸುದ್ದಿಯನ್ನು ನಿರಂತರವಾಗಿ ಬಿತ್ತರಿಸ್ತಾ ಇದ್ದಾರೆ, ಅವರಿಗೂ ನಾನು ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ನಾನು ಸುರೇಶ್ ಚಂದ್ರ ಶೆಟ್ಟಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಬೀದರ್ ಘಟಕದ ಅಧ್ಯಕ್ಷ. ನನ್ನ ಹೆಸರು ಡಾಕ್ಟರ್ HS ಮಂಜುನಾಥ್ ಕುರ್ಕಿ ಅಂತ. ನಾನು ನಿಕಟಪೂರ್ವ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ದಾವಣಗೆರೆ. ಇಂದಿನ ಕಾರ್ಯಕ್ರಮ ಐತಿಹಾಸಿಕ ಪುಟಗಳಲ್ಲಿ ದಾಖಲೆಗೊಳ್ಳಬಹುದಾದಂಥ ಒಂದು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ. 2014ರಿಂದ ಆರಂಭಗೊಂಡಂತಹ ಮಾಗನೂರು ಬಸಪ್ಪ ಅವರ ಪ್ರತಿಷ್ಠಾನದ ನೆಲೆಗಟ್ಟಿನ ಮೇಲೆ ಬಸವ ತತ್ವ ಅಥವಾ ಶರಣತತ್ವ, ಸಾಮಾಜಿಕ ಸೇವೆ, ಶಿಕ್ಷಣ ಕ್ಷೇತ್ರದಲ್ಲಿ ಮೇರು ಸಾಧನೆಗೈದಂತಹ ವ್ಯಕ್ತಿತ್ವವನ್ನು ಹುಡುಕಿ ಕೊಡಮಾಡಬಹುದಾದಂತಹ ಒಂದು ಪ್ರಶಸ್ತಿ ಪ್ರದಾನ ಇವತ್ತು ಅರ್ಥಪೂರ್ಣವಾಗಿ ನೆರವೇರಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಮತ್ತು ಅಷ್ಟೇ ಸಂತೋಷ ಆಗಿದೆ ಅಂತ. ಕಾರಣ ಏನಂದರೆ ಇವತ್ತು ಬಸವ ಸಂತನಿಗೆ ಆ ಬಸವ ಪ್ರಶಸ್ತಿ ಮುಡಿಗೇರಿರುವುದು ಆ ಪ್ರಶಸ್ತಿಗೆ ಮತ್ತಷ್ಟು ಗೌರವ, ಹಿರಿಮೆಯನ್ನು, ಗರಿಮೆಯನ್ನು ಹೆಚ್ಚಿಸಿದೆ ಅಂಥೇಳಿ ನಾನು ಭಾವಿಸ್ಕೊಂಡೇನೆ. ಒಂದು ಕಡೆ ಖಾದಿ ಬಟ್ಟೆಗಳನ್ನು ತೊಟ್ಟು ಗಾಂಧಿ ತತ್ವಗಳನ್ನು, ಬಸವ ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇವತ್ತು ಸಮಾಜ ಬೆರಗಾಗುವಂತೆ ಸಾಧನೆಗೈದು ಆದರ್ಶಪ್ರಾಯವಾದಂಥ ವ್ಯಕ್ತಿತ್ವ ಮಾಗನೂರು ಬಸಪ್ಪ. ಇನ್ನೊಂದು ಕಡೆ ಬಸವಲಿಂಗ ಪಟ್ಟದೇವರು ಬಾಲ್ಕಿ ಸಂಸ್ಥಾನ ಪೀಠಾಧ್ಯಕ್ಷರು, ಅನುಭವ ಮಂಟಪದ ಅಧ್ಯಕ್ಷರು ಆದಂಥ ಶ್ರೀಗಳಿಗೆ, ಪೂಜ್ಯರಿಗೆ ಇವತ್ತು ಎಷ್ಟೋ ಜನ ಕಾವಿ ಬಟ್ಟೆಗಳನ್ನು ಧರಿಸಿ ಆ ಕಾವಿ ಬಟ್ಟೆ ಆಶಯಗಳಿಗೆ ವಿರುದ್ಧವಾಗಿ ನಡೆಯ ನೀಡುವಂಥ ಈ ಕಾಲಘಟ್ಟದಲ್ಲಿ ಇವತ್ತು
ಬಸವ ತತ್ವವನ್ನು ತಮ್ಮ ನಡೆ ಮತ್ತು ನುಡಿಯಲ್ಲಿ ಸಮಾನತೆಯನ್ನು ಸಾಧಿಸಿ ಆದರ್ಶಪ್ರಾಯವಾದಂಥ ಒಬ್ಬ ನೈಜ ಬಸವ ತತ್ವ ಯತಿ ಅಂದರೆ ಬಸವಲಿಂಗ ಪಟ್ಟದೇವರು. ಇಂತಹ ದೇವರಿಗೆ ನಾವು ಕೊಟ್ಟದ್ದು ಖಂಡಿತವಾಗಲೂ ನಮಗೆ ತುಂಬ ಆತ್ಮಸಂತೋಷವನ್ನು ಉಂಟು ಮಾಡಿದೆ. ಈ ಕಾರ್ಯಕ್ರಮ ಇಲ್ಲಿಗೆ 2020ರಲ್ಲೇ ಇದು ನಾವು ಹಮ್ಮಿಕೊಂಡಿದ್ವಿ. ಆ ಸಂದರ್ಭದಲ್ಲಿ ಕಣ್ಣಿಗೆ ಕಾಣದಿರುವಂತಹ ಕರೋನಾ ಆ ಕಾರ್ಯಕ್ರಮವನ್ನು ಬದಿಗೊತ್ತು. ಆದರೂ ಇವತ್ತು ನಮ್ಮ ಅವಧಿಯಲ್ಲೇ ತಾಲೂಕು ಘಟಕದ ಅಧ್ಯಕ್ಷರಾದಂಥ ಹಿರಿಯರಾದಂಥ ಡಿ ವಾಮದೇವಪ್ಪನವರು ಇವರ ಅಧ್ಯಕ್ಷತೆಯಲ್ಲಿ ಇವತ್ತು ಇವರು ಜಿಲ್ಲಾಧ್ಯಕ್ಷರಿದ್ದಾರೆ. ಅಂಥ ಆಶಯವನ್ನು ಹೊಂದಿದಂಥ ನಾವಿಬ್ಬರು ಅತ್ಯಂತ ಆತ್ಮೀಯ ಗೆಳೆಯರು. ಅವರ ನಮ್ಮ ಆಶಯಕ್ಕೆ ತಕ್ಕಂತೆ ಇವತ್ತು ಕಾರ್ಯಕ್ರಮವನ್ನು ಇಲ್ಲಿ ನಾವು ನಿರೂಪಿಸಿದ್ದೀವಿ. ಆ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಮತ್ತು ವೈಭವನ ಶಬ್ದ ಬಸವ ತತ್ವದಲ್ಲಿ ಅದು ವಿರೋಧ ಅನಿಸಿದರೂ ಸಹ ನಮ್ಮ ದಾವಣಗೆರೆ ನಗರದ ಪ್ರತಿಷ್ಠಿತ ದಾನಿಗಳು, ಕೊಡುಗೈ ದಾನಿಗಳು ಅಂತೇಳಿ ಹೆಸರಾಗಿರುವಂಥ ಮಹಾಶರಣ ಮಾಗನೂರು ಬಸಪ್ಪ ಪ್ರತಿಷ್ಠಾನದವರು ಕೊಡಮಾಡುವಂತಹ 50,000 ನಗದು ಪುರಸ್ಕಾರ ಮತ್ತು ಫಲಕ ಹಾಗೂ ಸನ್ಮಾನ ಮಾಡುವಂಥ ಪ್ರತೀತಿ 2014ರಿಂದ ಈಗ ಇದು 10ನೇ ಪ್ರಶಸ್ತಿ ಕೊಡ್ತಾ ಇದ್ದೇವೆ. ಎಲ್ಲ ಅವರ ಶ್ರೇಷ್ಠ ಸಾಧನೆಯನ್ನು ಗುರುತಿಸಿ ಕೊಡ್ತಾ ಇರುವಂಥ ಪ್ರಶಸ್ತಿ ಇದಾಗಿದೆ. ಇಂಥ ಪ್ರಶಸ್ತಿಗೆ ನಮ್ಮ ಪೂಜ್ಯ ಏನು ಬಸವ ಪೀಠದ ಅಧ್ಯಕ್ಷರಾಗಿರುವಂಥ ನಾಡೋಜ ಬಾಲ್ಕಿಯ ಬಸವಲಿಂಗ ಪಟ್ಟದೇವರಿಗೆ ಕೊಡಬೇಕು ಅಂತೇಳಿ ನಾವು ನಮ್ಮ ಆಯ್ಕೆ ಸಮಿತಿಯಲ್ಲಿ ಇಟ್ಟಾಗ ಎಲ್ಲರೂ ಒಕ್ಕಲಿನಿಂದ ಒಪ್ಕೊಂಡ್ರು. ಆದರೆ ಅವ್ರು ಒಪ್ತಾರೋ ಇಲ್ಲೋ ಅನ್ನುವಂಥ ಒಂದು ಮಹಾ ಜಿಜ್ಞಾಸೆ ನಮ್ಮ ಆಯ್ಕೆ ಸಮಿತಿಯಲ್ಲಿತ್ತು. ಆ ಸಂದರ್ಭದಲ್ಲಿ ನಮ್ಮ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಆಗಿರುವಂಥ ಡಾಕ್ಟರ್ ಎಚ್ ಎಸ್ ಮಂಜುನಾಥ್ ಕುರ್ಕಿ ಅವರು, ನಮ್ಮ ಬೀದರ್ನ ಅಧ್ಯಕ್ಷರಾದಂಥ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ಕ್ರಿಯಾಶೀಲ ಅಧ್ಯಕ್ಷರಾದಂಥ ಸನ್ಮಾನ್ಯ ಸುರೇಶ್ ಚಂದ್ರಶೆಟ್ಟಿ ಅವರು ಒಂದು ಪರಿಶ್ರಮದ ಫಲವಾಗಿ ಪೂಜ್ಯರನ್ನು ಒಪ್ಪಿಸಿ ಇವತ್ತು ಏನು ನಡೀತು ಪ್ರಶಸ್ತಿ ಪ್ರದಾನ ಸಮಾರಂಭ ಬಹಳ ಅತ್ಯುತ್ತಮವಾಗಿ ಅರ್ಥಪೂರ್ಣವಾಗಿ ಎಲ್ಲರೂ ಮೆಚ್ಚುವಂಥ ಕಾರ್ಯಕ್ರಮ ಆಗಿದೆ ಅಂತೇಳಿ ನಾನು ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿ ಬಿ ವಾಮದೇವಪ್ಪ ಅಂತೇಳಿ ನಾನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ದಾವಣಗೆರೆ ಹಾಗೂ ಬೀದರ್ ಎರಡೂ ಘಟಕಗಳ ಪರವಾಗಿ ನಾನು ಬಂದಿರುವಂಥ ಸಮಸ್ತ ಜನತೆಯನ್ನು ನೋಡಿ ಅತ್ಯಂತ ಭಾವುಕನಾಗಿ ಮಾರು ಹೋಗಿದ್ದೇನೆ. ಅಂಥ ಪ್ರಶಸ್ತಿಗೆ ಬಂದಂಥ ಎಲ್ಲ ಮಹಾನ್ ಭಕ್ತರನ್ನು ನಾನು ಅಭಿನಂದಿಸ್ತೇನೆ ಈ ಸಂದರ್ಭದಲ್ಲಿ. ಮತ್ತು ಅಷ್ಟೇ ಅಚ್ಚುಕಟ್ಟಾಗಿ ನಮ್ಮ ಮಾಗನೂರು ಪ್ರಶಸ್ತಿ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶರಣ ಮಾಗನೂರು ಸಂಗಮೇಶ್ವರ ಗೌಡ್ರವರು ಇದರ ಎಲ್ಲ ಜವಾಬ್ದಾರಿಯನ್ನು 50,000 ನಗದು ಪುರಸ್ಕಾರ ಮತ್ತು ಅದರ ಫಲಕ ಮತ್ತು ಇದರ ಖರ್ಚು ವೆಚ್ಚಗಳನ್ನು ಕೂಡ ಅವರೇ ಭರಿಸ್ತಾ ಇದ್ದಾರೆ. ಇದು 10ನೇ ಪ್ರಶಸ್ತಿ. ನಾಳೆ 11ನೇ ಪ್ರಶಸ್ತಿಯನ್ನು ನಮ್ಮ 15 ವಚನ ಸಂಪುಟಗಳ ನೇತೃತ್ವವನ್ನು ವಹಿಸಿ ಸರ್ಕಾರದ ವತಿಯಿಂದ ಮುದ್ರಣಗೊಳಿಸಿ ವಚನ ಸಾಹಿತ್ಯದಲ್ಲಿ ಅಪಾರವಾದ ಸೇವೆಗೈದಂಥ ಧಾರವಾಡದ ಪ್ರೊಫೆಸರ್ ವೀರಣ್ಣ ಬಿ ರಾಜೂರಾವ್ ಅವರಿಗೆ ದಾವಣಗೆರೆ ನಗರದ ಕುವೆಂಪು ಕನ್ನಡ ಭವನದಲ್ಲಿ ಕೊಡಲಿಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದ್ದಾವೆ. ಇದಕ್ಕೆಲ್ಲ ಅದು ನಾನು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂದರೆ ಇದಕ್ಕೆ ನಮ್ಮ ಸುರೇಶ್ ಚಂದ್ರಶೆಟ್ಟಿ ಮತ್ತು ಅವ್ರ ತಂಡ ಭಾಳ ಶ್ರಮ ಹಾಕಿ ಭಾಳ ಅಚ್ಚುಕಟ್ಟಾಗಿ ಅವರು ನಿರೀಕ್ಷಣೆ ಮಾಡೋದಕ್ಕಿಂತ 3 ಪಟ್ಟು ಜಾಸ್ತಿ ಇವತ್ತು ಅಭಿಮಾನಿ ವರ್ಗ ಬಂದಿದೆ, ಪೂಜ್ಯರ ಅಭಿಮಾನಿ ವರ್ಗ. ಅವ್ರಿಗೆಲ್ಲರಿಗೂ ನಾನು ಅಭಿನಂದಿಸ್ತಾ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಕ್ಕಾಗಿ ಪೂಜ್ಯರಿಗೆ ಮತ್ತೊಮ್ಮೆ ಸಮಸ್ತ ಕನ್ನಡಿಗರ ಪರವಾಗಿ ಅವರಿಗೂ ಕೂಡ ನಾನು ಬೆಂಗಳೂರು ಮಹಾನಗರದಲ್ಲಿ ಆಯೋಜಿಸಲಾದ ಬಾಳೆಹೊನ್ನೂರು ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ಇಷ್ಟಲಿಂಗ ಮಹಾಪೂಜೆ ಹಾಗೂ ಧರ್ಮೋತ್ತೇಜಕ ಸಂಗಮ ಸಮಾವೇಶದಲ್ಲಿ ಭಾಗವಹಿಸಿ ರಾಜ್ಯದ ಅರಣ್ಯ ಖಾತೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ, ಪರಮಪೂಜ್ಯ ಜಗದ್ಗುರು ಶ್ರೀ ಪ್ರಸನ್ನ ರೇಣುಕ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ಆಶೀರ್ವಾದವನ್ನು ಪಡೆದನು. ಕೇಂದ್ರ ವಿಮಾನಯಾನ ಸಚಿವರನ್ನು ಸಂಸದ ಸಾಗರ್ ಖಂಡ್ರೆ ಅವರು ಭೇಟಿಯಾಗಿ ಬೀದರ್ ಬೆಂಗಳೂರು ನಾಗರಿಕ ವಿಮಾನಯಾನ ಪುನರಾರಂಭಿಸುವಂತೆ ಮನವಿ ಸಲ್ಲಿಸಿದರು. ಕಳೆದ ಡಿಸೆಂಬರ್ನಿಂದ ಸ್ಥಗಿತಗೊಂಡಿರುವ ಬೀದರ್ ಬೆಂಗಳೂರು ಹಾಗೂ ನಾಗರಿಕ ವಿಮಾನಯಾನ ಪುನರಾರಂಭಿಸುವ ಕುರಿತು ಕೇಂದ್ರ ಸಚಿವ ರಾಮ್ ಮೋಹನ್ ನಾಯ್ಡು ಅವರೊಂದಿಗೆ ಚರ್ಚಿಸಿದರು. ಉಡಾನ್ ಯೋಜನೆಯಡಿ ಬೀದರ್ನಿಂದ ನಾಗರಿಕ ವಿಮಾನಯಾನ ಪ್ರಾರಂಭವಾಗಿತ್ತು. ಆದರೆ ಸೇವಾ ಪೂರೈಕೆದಾರ ಸಂಸ್ಥೆಗಳು ತಮಗೆ ಉಡಾನ್ ಸಬ್ಸಿಡಿ ನಿಲ್ಲಿಸುವ ಕಾರಣ ವಿಮಾನ ಸೇವೆ ಸ್ಥಗಿತಗೊಳಿಸಿದ್ದು, ಮತ್ತೆ ಸಬ್ಸಿಡಿ ನೀಡುವುದಾದರೆ ಸೇವೆ ಒದಗಿಸಲು ಸಂಸ್ಥೆಗಳು ಸಿದ್ಧವಿರುವ ಬಗ್ಗೆ ಸಂಸದರು ಸಚಿವ ಗಮನಕ್ಕೆ ತಂದಿದ್ದು, ಸಚಿವರು ಪರಿಶೀಲಿಸುವುದಾಗಿ ಭರವಸೆ ನೀಡಿದರು.
ಒಂದು ವಾರದವರೆಗೆ ನಿರಂತರವಾಗಿ ಸುರಿದ ಮಳೆಯಿಂದಾಗಿ ಬೀದರ್ ಜಿಲ್ಲೆಯಲ್ಲಿ ಇಲ್ಲಿವರೆಗೆ 204 ಮನೆಗಳು ಭಾಗಶಃ ಹಾನಿಯಾಗಿದೆ. ಆಕಾಶಕ್ಕೆ ರಂಧ್ರ ಬಿದ್ದಿರುವ ಹಾಗೆ ಕಳೆದೊಂದು ವಾರದಿಂದ ನಿರಂತರವಾಗಿ ಮಳೆ ಸುರಿದಿದೆ. ಸೂರ್ಯದೇವನ ದರ್ಶನವೇ ಇಲ್ಲದಂತಾಗಿ ಮಲೆನಾಡಿನ ನೆನಪು ಬರುವಂತೆ ಮಳೆನಾಯ ಮಾಡಿಬಿಟ್ಟಿದ್ದ. ಸತತವಾಗಿ ಸುರಿದ ಮಳೆಯಿಂದಾಗಿ ದಿನನಿತ್ಯ ನಸುಕಿನ ಜಾವದಲ್ಲಿ ಮನೆ ಮನೆಗೆ ತೆರಳಿ ತಲುಪಿಸುವ ಪತ್ರಿಕಾ ವಿತರಕರಿಗೆ, ಹಾಲು ಮಾರಾಟಗಾರರಿಗೆ, ವಾಯು ವಿಹಾರಿಗಳಿಗೆ, ಬೆಳಗ್ಗೆ ಶಾಲಾ ಕಾಲೇಜು ಕಚೇರಿ ದಿನಕೂಲಿ ವ್ಯಾಪಾರಕ್ಕೆ ತೆರಳುವ ಪ್ರತಿಯೊಬ್ಬರಿಗೂ ಮಳೆರಾಯ ಹೊಡೆತ ನೀಡಿದ್ದ. ಕೆಲವರು ಕೊಡೆ ಹಿಡಿದುಕೊಂಡು ಹೋದರೆ ಇನ್ನು ಕೆಲವರು ರೈನ್ ಕೋಟ್, ಜಾಕೆಟ್ ಹಾಕಿಕೊಂಡು ಹೋದರು. ಜಿಟಿ ಮಳೆಯಿಂದಾಗಿ ಗ್ರಾಮೀಣ ಭಾಗದ ಜನರು ವ್ಯಾಪಾರ ಖರೀದಿಗಾಗಿ ಪಟ್ಟಣ ನಗರ ಕಡೆ ಮುಖ ಮಾಡುವುದು ವಿರಳವಾಗಿತ್ತು. ಜಿಲ್ಲೆಯಲ್ಲಿ ವಾರದವರೆಗೆ ನಿರಂತರವಾಗಿ ಸುರಿದ ಮಳೆಯ ಮುಂಗಾರು ಬೆಳೆಗಳಾದ ಸೋಯಾ, ಉದ್ದು, ಹೆಸರು ಹಚ್ಚ ಹಸಿರಿಂದ ನಳನಳಿಸುತ್ತಿವೆ. ಪ್ರಕೃತಿ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದೆ. ಅಲ್ಲಲ್ಲಿ ಹೊಲಗಳಲ್ಲಿ ನೀರು ನಿಂತಿವೆ. ಸದ್ಯ ಒಂದು ವಾರದವರೆಗೆ ಮಳೆ ಬಾರದಿದ್ದರೂ ನಡೆಯುತ್ತದೆ. ಸೂರ್ಯದೇವನ ದರ್ಶನ ಬೆಳೆಗಳಿಗೆ ಅಗತ್ಯವಾಗಿದೆ. ಇಲ್ಲಿಯವರೆಗೆ ಸುಮಾರು 204 ಮನೆಗಳು ಭಾಗಶಃ ಕುಸಿದಿರುವುದು ಗಮನಕ್ಕೆ ಬಂದಿದೆ. ಬೀದರ್ ತಾಲೂಕಿನಲ್ಲಿ 26, ಬಸವಕಲ್ಯಾಣ ತಾಲೂಕಿನಲ್ಲಿ 50, ಔರಾದ್ ತಾಲೂಕಿನಲ್ಲಿ 36, ಭಾಲ್ಕಿ ತಾಲೂಕಿನಲ್ಲಿ 24, ಹುಮ್ನಾಬಾದ್ ತಾಲೂಕಿನಲ್ಲಿ 23, ಚುಡುಗುಪ್ಪ ತಾಲೂಕಿನಲ್ಲಿ 21, ಕಮಲನಗರದಲ್ಲಿ 13 ಹಾಗೂ ಹುಲ್ಸೂರಿನಲ್ಲಿ 11 ಮನೆಗಳು ಎಂದು ಹೇಳಲಾಗುತ್ತಿದೆ. ಬೀದರ್ ಜಿಲ್ಲೆಯಾದ್ಯಂತ ಕಳೆದ 24 ಗಂಟೆಗಳಲ್ಲಿ 15.18 mm ಮಳೆ ಪ್ರಮಾಣ ದಾಖಲಾಗಿದೆ. ಬಸವಕಲ್ಯಾಣ ತಾಲೂಕಿನಲ್ಲಿ 18.88 mm ಮಳೆ, ಚುಡುಗುಪ್ಪ ತಾಲೂಕಿನಲ್ಲಿ 18.20 mm ಮಳೆ, ಔರಾದ್ ತಾಲೂಕಿನಲ್ಲಿ 17.60 mm ಮಳೆ, ಕಮಲನಗರ ತಾಲೂಕಿನಲ್ಲಿ 14.50 mm ಮಳೆ, ಭಾಲ್ಕಿ ತಾಲೂಕಿನಲ್ಲಿ 14.37 mm ಮಳೆ, ಹುಲ್ಸೂರು ತಾಲೂಕಿನಲ್ಲಿ 13.40 mm ಮಳೆ, ಬೀದರ್ ತಾಲೂಕಿನಲ್ಲಿ 12.50 mm ಮಳೆ ಹಾಗೂ ಹುಮ್ನಾಬಾದ್ ತಾಲೂಕಿನಲ್ಲಿ 11.80 mm ಮಳೆ ಪ್ರಮಾಣ ದಾಖಲಾಗಿದೆ. ಜಿಲ್ಲೆಯಲ್ಲಿಯೇ ಔರಾದ್ ಹೋಬಳಿ ವ್ಯಾಪ್ತಿ 31 mm ಮಳೆ ಸುರಿದಿದೆ. ಅತಿ ಕಡಿಮೆ ಔರಾದ್ ತಾಲೂಕಿನ ಸಂತಪುರ ಹೋಬಳಿ ವ್ಯಾಪ್ತಿ 4.40 mm ಮಳೆ ಪ್ರಮಾಣ ದಾಖಲಾಗಿದೆ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿ.